ಕ್ವಶನ್ ನಂಬರ್ 1. ಭಾರತದ ಅಟಾರ್ನಿ ಜನರಲ್ ಹುದ್ದೆಗೆ ಸಂಬಂಧಿಸಿದ ವಿಧಿ ಯಾವುದು? ಆಪ್ಷನ್ ಎ ವಿಧಿ 148, ಆಪ್ಷನ್ ಬಿ ವಿಧಿ 76, ಆಪ್ಷನ್ ಸಿ ವಿಧಿ 80, ಆಪ್ಷನ್ ಡಿ ವಿಧಿ 81. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 76. ಕ್ವಶನ್ ನಂಬರ್ 2. ಸಿಎಜಿ ಹುದ್ದೆಗೆ ಸಂಬಂಧಿಸಿದ ವಿಧಿ ಯಾವುದು? ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ ವಿಧಿ 148, ಆಪ್ಷನ್ ಬಿ ವಿಧಿ 80, ಆಪ್ಷನ್ ಸಿ ವಿಧಿ 76, ಆಪ್ಷನ್ ಡಿ ವಿಧಿ 81. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ 148. ಕ್ವಶನ್ ನಂಬರ್ 3. ಲೋಕಸಭೆಯ ಪ್ರಸ್ತುತ ಸ್ಪೀಕರ್ ಯಾರು? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ಓಂ ಬಿರ್ಲಾ, ಆಪ್ಷನ್ ಬಿ ದ್ರೌಪದಿ ಮುರ್ಮು, ಆಪ್ಷನ್ ಸಿ ಯುಟಿ ಖಾದರ್, ಆಪ್ಷನ್ ಡಿ ಮೇರಾ ಕುಮಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಓಂ ಬಿರ್ಲಾ. ಕ್ವಶನ್ ನಂಬರ್ 4. ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಉಪರಾಷ್ಟ್ರಪತಿ, ಆಪ್ಷನ್ ಸಿ ಲೋಕಸಭೆಯ ಅಧ್ಯಕ್ಷರು, ಆಪ್ಷನ್ ಡಿ ಪ್ರಧಾನಮಂತ್ರಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪರಾಷ್ಟ್ರಪತಿ. ಕ್ವಶನ್ ನಂಬರ್ 5. ಪ್ರೊಟೆಂ ಸ್ಪೀಕರ್ ಇನ್ನೊಂದು ರೀತಿಯಲ್ಲಿ ಹೇಗೆ ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ಹಂಗಾಮಿ, ಆಪ್ಷನ್ ಬಿ ಉಪರಾಷ್ಟ್ರಪತಿ, ಆಪ್ಷನ್ ಸಿ ಲೋಕಸಭೆಯ ಅಧ್ಯಕ್ಷರು, ಆಪ್ಷನ್ ಡಿ ಪ್ರಧಾನಮಂತ್ರಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಂಗಾಮಿ. ಕ್ವಶನ್ ನಂಬರ್ 6. ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ? ಆಪ್ಷನ್ ಎ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ಬಿ ಲೋಕಸಭೆಯ ಅಧ್ಯಕ್ಷರು, ಆಪ್ಷನ್ ಸಿ ಪ್ರಧಾನಮಂತ್ರಿಗಳು, ಆಪ್ಷನ್ ಡಿ ಉಪರಾಷ್ಟ್ರಪತಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಕ್ವಶನ್ ನಂಬರ್ 7. ರಾಷ್ಟ್ರಪತಿಗಳ ಮಹಾಭಿಯೋಗದ ಬಗ್ಗೆ ತಿಳಿಸುವ ವಿಧಿ ಯಾವುದು? ಆಪ್ಷನ್ ಎ 93ನೇ ವಿಧಿ, ಆಪ್ಷನ್ ಬಿ 76ನೇ ವಿಧಿ, ಆಪ್ಷನ್ ಸಿ 155ನೇ ವಿಧಿ, ಆಪ್ಷನ್ ಡಿ 61ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 61ನೇ ವಿಧಿ. ಕ್ವಶನ್ ನಂಬರ್ 8. ಕೇಂದ್ರ ಸರ್ಕಾರದ ಅತ್ಯುಚ್ಚ ಕಾನೂನು ಅಧಿಕಾರಿ ಯಾರು? ಆಪ್ಷನ್ ಎ ಅಟಾರ್ನಿ ಜನರಲ್, ಆಪ್ಷನ್ ಬಿ ಪ್ರಧಾನ ಮಂತ್ರಿ, ಆಪ್ಷನ್ ಸಿ ಸಿಎಜಿ, ಆಪ್ಷನ್ ಡಿ ಹಣಕಾಸು ಮಂತ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಟಾರ್ನಿ ಜನರಲ್. ಕ್ವಶನ್ ನಂಬರ್ 9. 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಧಿ ಯಾವುದು? ಆಪ್ಷನ್ ಎ 99ನೇ ವಿಧಿ, ಆಪ್ಷನ್ ಬಿ 86ನೇ ವಿಧಿ, ಆಪ್ಷನ್ ಸಿ 111ನೇ ವಿಧಿ, ಆಪ್ಷನ್ ಡಿ 35ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 86ನೇ ವಿಧಿ. ಕ್ವಶನ್ ನಂಬರ್ 10. ರಾಷ್ಟ್ರಪತಿ ಅವರ ಅಧಿಕಾರಾವಧಿ ಎಷ್ಟು ವರ್ಷ? ಆಪ್ಷನ್ ಎ 5 ವರ್ಷಗಳು, ಆಪ್ಷನ್ ಬಿ 6 ವರ್ಷಗಳು, ಆಪ್ಷನ್ ಸಿ 3 ವರ್ಷಗಳು, ಆಪ್ಷನ್ ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 5 ವರ್ಷಗಳು. ಕ್ವಶನ್ ನಂಬರ್ 11. ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನಕ್ಕೆ ಯಾವಾಗ ಸೇರಿಸಲಾಯಿತು? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ 1976, ಆಪ್ಷನ್ ಬಿ 1952, ಆಪ್ಷನ್ ಸಿ 1986, ಆಪ್ಷನ್ ಡಿ 1967. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.